ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 2 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನ ಮುಕ್ತಾಯವಾಗಿದೆ. ಸೊ ಕೇರಳ, ಅಸ್ಸಾಂ ಜೊತೆಗೆ ಪುದುಚೇರಿಯ ಮತದಾರರು ತಮ್ಮ ಮತಪೆಟ್ಟಿಗೆಯಲ್ಲಿ ತಮ್ಮ ನಾಯಕರ ಭವಿಷ್ಯವನ್ನು ಭದ್ರಪಡಿಸಿದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ 2 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಅನ್ನುವಂಥದ್ದು. ಸೊ ಕೇರಳದ 140 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ಆಯಿತು ಅನ್ನುವಂಥದ್ದು. ಜೊತೆಗೆ ಅಸ್ಸಾಂನ 126 ಕ್ಷೇತ್ರಗಳಿಗೆ ಒಂದೇ ಹಂತದ ಮತದಾನ ಅನ್ನುವಂಥದ್ದು. ಜೊತೆಗೆ ಪುದುಚೇರಿಯ 30 ಕ್ಷೇತ್ರಗಳು ಕೂಡ ಒಂದೇ ಹಂತದ ಮತದಾನವಾಗಿ ಮುಕ್ತಾಯವಾಗಿದೆ ಎನ್ನುವಂಥದ್ದು. ಸ್ನೇಹಿತರೆ, ಈ 2 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರು ತುಂಬ ಉತ್ಸಾಹಿಯಾಗಿ ಮತದಾನವನ್ನು ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಆಗಿರ್ತಕ್ಕಂಥ ಶೇಕಡಾವಾರು ಮತವನ್ನು ನೋಡಿದಾಗ ಮತದಾರರು ಈ ಬಾರಿ ಅತಿ ಉತ್ಸಾಹದಿಂದ ಮತದಾನ ಮಾಡಿರುವುದನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇದೊಂದು ರೀತಿ ಹಬ್ಬದ ರೀತಿಯಾಗಿ ಅಲ್ಲಿರ್ತಕ್ಕಂಥ ಜನರು ಇದನ್ನು ಟ್ರೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಬರೋಬ್ಬರಿಯಾಗಿ 80 ಕ್ರಾಸ್ ಆಗಿದೆ ಸ್ನೇಹಿತರೆ, 2 ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಎನ್ನುವಂಥದ್ದು. ಸೊ ಅದರಲ್ಲೂ ಕೂಡ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ 78.2% ಮತದಾನವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಕೇರಳದ ಜನತೆ ತುಂಬ ಉತ್ಸುಕತೆಯಿಂದ ಮತದಾನ ಮಾಡಿರುವುದನ್ನು ನಾವು ಗಮನಿಸ್ಬೋದಾಗುತ್ತೆ. ಸೊ 2021ರ ಒಂದು ಮತದಾನವನ್ನು ನೋಡಿದಾಗ ಬರೋಬ್ಬರಿ 5% ಹೆಚ್ಚಿಗೆ ಮತದಾನವಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗುತ್ತೆ. 2021ರಲ್ಲಿ 73.9% ಮತದಾನವಾಗಿತ್ತು ಅನ್ನುವಂಥದ್ದು. ಸೊ ಕೇರಳದ 2021ರ ಒಂದು ಸಮಯದಲ್ಲಿ LDF ಅಧಿಕಾರಕ್ಕೆ ಬಂದಿತ್ತು ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಈ ಬಾರಿ 78.2% ಮತಗಳಿಕೆಯಾಗಿದೆ. ಸೊ ಈ ಒಂದು ಅತಿ ಹೆಚ್ಚು ಶೇಕಡಾವಾರು ಮತ ಏನಿದೆಯಲ್ಲ, ಇದೇನಾದರೂ ಸರ್ಕಾರದ ಪರವಾಗಿದೆಯಾ ಅಥವಾ ಸರ್ಕಾರದ ವಿರೋಧವಾಗಿದೆಯಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೇ 4ರಂದು ಕಾಯಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಬಾರಿ ಅಲ್ಲಿ 2021ರಲ್ಲಿ LDF ಸರ್ಕಾರ ಇರ್ತಕ್ಕಂಥದ್ದು. ಬಟ್ LDF ಮತ್ತು UDFನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು. ಬಟ್ NDA ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕೆಲವು ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯಸೂಚಿಯನ್ನು ಮಾಡಿದೆ ಅನ್ನುವಂಥದ್ದು. ಬಟ್ NDAನೂ ಕೂಡ ಹೇಳ್ತಾ ಇದೆ, ಸೊ ನಾವು ಕೂಡ ಸರ್ಕಾರವನ್ನು ರಚಿಸ್ತೀವಿ ಕೇರಳದಲ್ಲಿ ಅನ್ನುವಂಥದ್ದು. ಸೊ UDF ಹೇಳ್ತಾ ಇದೆ ಈ ಬಾರಿ ನಮಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು. ಸೊ LDF ಹೇಳ್ತಾ ಇದೆ, ಸೊ ನಾವು 3ನೇ ಬಾರಿಗೆ ಸತತವಾಗಿ ರೆಕಾರ್ಡ್ ಬ್ರೇಕ್ ಮಾಡುವ ಮುಖಾಂತರ 3ನೇ ಬಾರಿಗೆ ನಮ್ಮ ಸರ್ಕಾರ ಅಧಿಕೃತವಾಗಿ ರಚನೆ ಆಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟನ್ನು LDFನ ನೇತೃತ್ವದ ನಾಯಕರು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಒಟ್ಟಾರೆಯಾಗಿ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ 78% ಮತದಾನ ಆಗಿರುವ ಕಾರಣ ಎಲ್ಲ ಒಂದು ರೀತಿ ಅತಿ ಹೆಚ್ಚು ಮತದಾನವಾದಾಗ ಸರ್ಕಾರದ ವಿರೋಧವಾಗಿ ನಾವು ಕಾಣ್ಬೋದಾಗುತ್ತೆ ಸ್ನೇಹಿತರೆ. ಸರ್ಕಾರದ ವಿರೋಧವಾಗಿ ಎಲ್ಲೊಂದು ರೀತಿ ಮತದಾರರು ವೋಟ್ ಮಾಡಿರ್ಬೋದು ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಕಾಣಿಸಿಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ 73% ಮತದಾನ 58 ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಅದ್ರ ಜೊತೆಗೆ 69 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ 80% ಮತದಾನ ನೋಡ್ತಾ ಇದ್ದೀವಿ. ಸೊ 58 ಮತ್ತು 69 ಈ ಕ್ಷೇತ್ರಗಳಲ್ಲಿ ಬರೋಬ್ಬರಿ 75%ಕ್ಕಿಂತಲೂ ಜಾಸ್ತಿ ಮತದಾನ ಆಗಿರುವ ಕಾರಣ ಎಲ್ಲೊಂದು ರೀತಿ ವೋಟ್ಸ್ ಎಲ್ಲ ಒಂದು ಕಡೆ ಕನ್ಸಾಲಿಡೇಟೆಡ್ ಆಗಿದೆಯಾ ಅಥವಾ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿಯ ಒಂದು ಪರವಾಗಿ ಏನಾದರೂ ಇದೆಯಾ ಅಥವಾ UDFನ ಪರವಾಗಿ ಏನಾದರೂ ಇದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಕೇರಳದ ಪ್ರಸ್ತುತ ಒಂದು ಟ್ರೆಂಡ್ನ ಪ್ರಕಾರ UDF ಮತ್ತು LDFನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ ಅಸ್ಸಾಮಲ್ಲೂ ಕೂಡ ಈ ಬಾರಿ ಬರೋಬ್ಬರಿ 85% ಮತದಾನವಾಗಿರ್ತಕ್ಕಂಥದ್ದು. ಅಸ್ಸಾಂನ ಜನತೆಯು ಕೂಡ ಒಂದು ರೀತಿಯ ಹಬ್ಬದ ರೀತಿ ಒಂದು ಮತದಾನವನ್ನು ಆಚರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಬರೋಬ್ಬರಿ 85% ಮತದಾನ ಆಗಿದೆ ಅನ್ನುವಂಥದ್ದು. 2021ಕ್ಕೆ ಕಂಪೇರ್ ಮಾಡಿದಾಗ ಎಲ್ಲೊಂದು ರೀತಿ 4% ಮತಗಳಿಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಪ್ರಸ್ತುತ ಇರ್ತಕ್ಕಂಥದ್ದು BJP ನೇತೃತ್ವದ NDA ಸರ್ಕಾರ ಅನ್ನುವಂಥದ್ದು. ಬಟ್ ಈಗಾಗಿರ್ತಕ್ಕಂಥ ಒಂದು ಮತದಾನವನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಅದು BJPಯ ಪರವಾಗಿದೆಯಾ ಅಥವಾ ಕಾಂಗ್ರೆಸ್ನ ಪರವಾಗಿದೆಯೇ, ಬಾರಿ ಕಾಂಗ್ರೆಸ್ಗೆ ಏನಾದರೂ ಅವಕಾಶ ಇದೆಯಾ ಅನ್ನುವಂಥದ್ದು. ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನೇತೃತ್ವದ ಮೈತ್ರಿಕೂಟ 2021ರಲ್ಲಿ 50% ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. BJP ನೇತೃತ್ವದ NDA ಮೈತ್ರಿಕೂಟ 75 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅನ್ನುವಂಥದ್ದು. ಬಟ್ 3ನೇ ಬಾರಿಗೆ ಹ್ಯಾಟ್ರಿಕ್ ಕನಸಿನಲ್ಲಿ ಇರ್ತಕ್ಕಂತಹ
NDA ನೇತೃತ್ವದ ಮೈತ್ರಿಕೂಟವನ್ನು ವಹಿಸಿರ್ತಕ್ಕಂಥ ಹಿಮಂತ್ ಬಿಶ್ವ ಶರ್ಮಾ ಮತ್ತೊಮ್ಮೆ ಅವರಿಗೆ ಅವಕಾಶ ಇದೆಯಾ, ಮೂರನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನು ಮಾಡ್ತಾರಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಅಸ್ಸಾಂಗೆ ಸಂಬಂಧಪಟ್ಟಾಗೆ ರಿಪೋರ್ಟ್ಸ್ನ ವರದಿಗಳ ಒಂದು ಪ್ರಕಾರ ಎಲ್ಲೊಂದು ರೀತಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಬರ್ತಾ ಇದೆ. ಅದರಲ್ಲೂ ಕೂಡ 53 ಕ್ಷೇತ್ರಗಳಲ್ಲಿ 80ರಿಂದ 85% ಮತದಾನವಾಗಿದೆ ಅನ್ನುವಂಥದ್ದು. ಜೊತೆಗೆ 18 ಕ್ಷೇತ್ರಗಳಲ್ಲಿ 93% ಮತದಾನವಾಗಿದೆ. ಅದೆಲ್ಲ ಒಂದು ರೀತಿ ಮುಸ್ಲಿಂ ಬಾಹ್ಯವುಳ್ಳ ಕ್ಷೇತ್ರಗಳಲ್ಲಿ ಎಲ್ಲೊಂದು ರೀತಿ BJPಯ ವಿರೋಧವಾಗಿ ಮತದಾನವಾಗಿದೆಯಾ ಅಥವಾ ಕಾಂಗ್ರೆಸ್ನ ಪರವಾಗಿ ಮತದಾನವಾಗಿದೆಯಾ ಅನ್ನೋಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಪ್ರಸ್ತುತ ಕೆಲವು ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಏನೊಂದು ರೀತಿ ಅಸ್ಸಾಂಗೆ ಹ್ಯಾಟ್ರಿಕ್ ಅಸ್ಸಾಂನಲ್ಲಿ ಮೂರನೇ ಬಾರಿಗೆ NDA ಮೈತ್ರಿಕೂಟಕ್ಕೆ ಅವಕಾಶ ಇದೆ ಎನ್ನುವಂಥ ಎಲ್ಲ ಅಂಕಿಅಂಶಗಳನ್ನು ನಾವು ನೋಡಿದ್ದೀವಿ. ಬಟ್ ಕಾಂಗ್ರೆಸ್ಗೆ ಏನಾದರೂ ಈ ಬಾರಿ ಅವಕಾಶ ಇದೆಯಾ, ಎಲ್ಲೊಂದು ರೀತಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಏನಾದರೂ ಕಾಂಗ್ರೆಸ್ಸನ್ನು ಪುಷಪ್ ಮಾಡಿದಾರಾ ಅನ್ನುವಂಥದ್ದಷ್ಟೇ ಇರ್ತಕ್ಕಂಥ ಪ್ರಶ್ನೆ. ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲವೂ ಕೂಡ ಉತ್ತರ ನಮಗೆ ಮೇ 4ರಂದು ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಪುದುಚೇರಿಯಲ್ಲಿ ಪ್ರಸ್ತುತ NR ಕಾಂಗ್ರೆಸ್ ಏನಿದೆಯಲ್ಲ, ಸೊ ಅದು NDA ಅಥವಾ BJPಯೊಂದಿಗೆ ಮೈತ್ರಿಕೂಟವನ್ನು ಮಾಡ್ಕೊಂಡಲ್ಲಿರ್ತಕ್ಕಂಥ ರಂಗಸ್ವಾಮಿ ಅವರು ಸರ್ಕಾರವನ್ನು ರಚಿಸಿದ್ದಾರೆ ಅನ್ನುವಂಥದ್ದು. ಬಟ್ ಪ್ರಸ್ತುತ ಕಾಂಗ್ರೆಸ್ ಮತ್ತು DMK ನೇತೃತ್ವದ ಮೈತ್ರಿಕೂಟ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಹೂಡಿದೆ ಪುದುಚೇರಿಯಲ್ಲಿ ಸರ್ಕಾರವನ್ನು ರಚಿಸೋಕ್ಕೆ ಅನ್ನುವಂಥದ್ದು. ಸೊ ಕೇಂದ್ರಾಡಳಿತ ಪ್ರದೇಶ ಆಗಿದ್ದರೂ ಕೂಡ 30ರಷ್ಟು ಶಾಸಕರನ್ನು ಹೊಂದಿದೆ. ಬಟ್ ಪ್ರಸ್ತುತ ಅಲ್ಲಿ ಬರೋಬ್ಬರಿ 89.9 ಬರೋಬ್ಬರಿ ನಿಯರ್ ಬೈ 90% ಮತದಾನ ಆಗಿದೆ ಅನ್ನುವಂಥದ್ದು. ಬಟ್ 21ಕ್ಕೆ ಹೋಲಿಸ್ಕೊಂಡ್ರೆ ಬರೋಬ್ಬರಿ 9ರಷ್ಟು ಮತದಾನ ಹೆಚ್ಚಿಗೆ ಆಗಿದೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿಯಲ್ಲಿರ್ತಕ್ಕಂಥ ಸರ್ಕಾರದ ಪರವಾಗಿ ಮಾಡಿದಾರಾ ಅಥವಾ ಇದರ ಆ್ಯಂಟಿ ಇನ್ಕಂಬೆನ್ಸಿ ಅಥವಾ ಆಡಳಿತ ವಿರೋಧದ ಒಂದು ಅಲೆಯಾಗಿ ಮಾಡಿದ್ದಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಮೇ 4ರಂದು ಕಾಯ್ತಾ ಕೂರಬೇಕಾಗುತ್ತೆ ಸ್ನೇಹಿತರೆ. ಬಟ್ ಅಲ್ಲಿರ್ತಕ್ಕಂಥ ಟ್ರೆಂಡ್ನ ಪ್ರಕಾರ, ಪ್ರಸ್ತುತ ರಾಜಕೀಯ ಚಿತ್ರಣದ ಪ್ರಕಾರ ಎಲ್ಲೊಂದು ರೀತಿ ಪ್ರಸ್ತುತ ಇರತಕ್ಕಂತಹ ಸರ್ಕಾರಕ್ಕೆ NDA ಮೈತ್ರಿಕೂಟಕ್ಕೆ ಎಲ್ಲೋ ಮತ್ತೊಮ್ಮೆ ಅವಕಾಶ ಇದೆ ಅನ್ನುವಂತಹ ಒಂದು ವರದಿಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಪುದುಚೇರಿಯಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಥವಾ ಅಸ್ಸಾಂನಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಅಧಿಕಾರಕ್ಕೆ ಬರುತ್ತಾ, ಕೇರಳದಲ್ಲಿ LDFಗೆ ಅಧಿಕಾರ ಬರುತ್ತಾ ಅಥವಾ UDF ಏನಾದರೂ LDFಯಿಂದ ಅಧಿಕಾರವನ್ನು ಕಿತ್ಕೊಳ್ಳುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಈ ರೀತಿಯಾದಂಥ ಮತದಾನವನ್ನು ನೋಡಿದಾಗ ನಮಗೂ ಕೂಡ ಖುಷಿಯಾಗುತ್ತೆ ಸ್ನೇಹಿತರೆ. ಎಲ್ಲೊಂದು ರೀತಿ ಮತದಾನವನ್ನು ಎಲ್ಲರೂ ಕೂಡ ಮತದಾನ ಮಾಡುವಂಥ ಎಲ್ಲರೂ ಕೂಡ ಹಕ್ಕಿರ್ತಕ್ಕಂಥದ್ದು. ತಮ್ಮ ಮತದಾನದ ಹಕ್ಕನ್ನು ನಾವು ಚಲಾಯಿಸಿಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ರಾಜಕೀಯ ನಾಯಕರಿಗೆ ಪ್ರಶ್ನೆ ಕೇಳುವ ಹಕ್ಕು ಕೂಡ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಈ ರೀತಿಯಾದಂಥ ಮತದಾನಗಳು ಎಲ್ಲೊಂದು ರೀತಿ ಸ್ಥಿರ ಸರ್ಕಾರಕ್ಕೆ ನಾಂದಿ ಆಗುತ್ತೆ ಅನ್ನುವಂಥದ್ದು, ಎಲ್ಲೊಂದು ರೀತಿ ಗಟ್ಟಿ ನಾಯಕತ್ವಕ್ಕೆ ನಾಂದಿ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾದ ಮತದಾನಗಳು ಆಗಬೇಕಾಗುತ್ತೆ ಸ್ನೇಹಿತರೆ. ಸೊ ಬಟ್ ನಮ್ಮ ಕರ್ನಾಟಕದ ಒಂದು ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಎಲ್ಲೊಂದು ರೀತಿ ನಮಗೂ ಕೂಡ ನಿರಾಶೆ ಅನಿಸುತ್ತೆ. ಯಾಕೆಂದರೆ ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆಯಲ್ಲಾಗಿರ್ತಕ್ಕಂತಹ ಈ ಒಂದು ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಮತದಾನದ ಒಂದು ಟರ್ನೌಟನ್ನು ನೋಡಿದಾಗ ತುಂಬ ಕಮ್ಮಿ ಅನಿಸ್ತಾ ಹೋಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಇತರೆ ರಾಜ್ಯಗಳಿಗೆ ಆಗಿರ್ತಕ್ಕಂಥ ಒಂದು ಚುನಾವಣಾ ಒಂದು ಶೇಕಡಾವಾರ ಮತದಾನಕ್ಕೆ ಕಂಪೇರ್ ಮಾಡಿದಾಗ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ಘೋಷಣೆ ಆಗಿತ್ತು ಅನ್ನುವಂಥದ್ದು. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಭಾರಿ 68.43 ಮತದಾನವಾಗಿದೆ ಅನ್ನುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ 68.74% ಮತದಾನ ಆಗಿದೆ ಅನ್ನುವಂಥದ್ದು. ಬಟ್ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲ ಒಂದು ರೀತಿ ಮುಸ್ಲಿಂ ಬಾಹ್ಯವುಳ್ಳ ಒಂದು ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಮತ ಇರುವ ಕಾರಣ ಎಲ್ಲೊಂದು ರೀತಿ ಅಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಎಲ್ಲೊಂದು ರೀತಿ ಎಕ್ಸ್ಫ್ಯಾಕ್ಟರ್ ಆಗಿ ಅಲ್ಲಿ ಕಾಣಿಸುತ್ತಾ ಹೋಗ್ತಾ ಇದ್ದಾರೆ. ಸೊ ಅತಿ ಹೆಚ್ಚು ಮತಗಳ ಆಗಿರುವ ಕಾರಣ ದಾವಣಗೆರೆ ದಕ್ಷಿಣದಲ್ಲಿ 68% ಮತಗಳಿಕೆ ಆಗಿರುವ ಕಾರಣ ಎಲ್ಲೋ ಒಂದು ರೀತಿ ಅಲ್ಲಿ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು BJPಯಿಂದ ಶ್ರೀನಿವಾಸ್ ದಾಸ್ಕರಿಯಪ್ಪನವರು, ಅದ್ರ ಜೊತೆಗೆ SDPIನ ಅಭ್ಯರ್ಥಿನೂ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಇದ್ದರು ಅನ್ನುವಂಥದ್ದು. ಬಟ್ ಯಾವ ರೀತಿಯಾದಂಥ ಮತದಾನ ಅಲ್ಲಾಗಿದೆ, ಸೊ ಮತ ಒಂದೇ ಕಡೆ ಕನ್ಸಾಲಿಡೇಟೆಡ್ ಆಗಿದೆಯಾ ಅಥವಾ ಮುಸ್ಲಿಂ ಸಮುದಾಯದ ಮತಗಳು ಅಥವಾ ಲಿಂಗಾಯತ ಸಮುದಾಯದ ಮತಗಳು ಅಥವಾ OBC ಮತಗಳು ಒಂದೇ ಕಡೆ ಏನಾದರೂ ಕನ್ಸಾಲಿಡೇಟೆಡ್ ಆಗಿದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಅಲ್ಲಿ ಕಾಣಿಸಿಕ್ತಾ ಹೋಗ್ತಿದೆ. ಯಾಕಂದರೆ BJPಗೆ ಕಾಂಗ್ರೆಸ್ ಕೆಲವೊಂದು ರೀತಿ ಟಿಕೆಟ್ಗೆ ಸಂಬಂಧಪಟ್ಟ ಒಂದು ರೀತಿ ಗೊಂದಲ ಇತ್ತು ಅನ್ನುವಂಥದ್ದು. ಬಟ್ ಮುಸ್ಲಿಂ ಸಮುದಾಯಕ್ಕೆ ನಮಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ಪಟ್ಟಿಡಿದು ಕೂತಿದ್ರು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಅನೇಕ ಭಿನ್ನಮತಗಳಲ್ಲಿ ಸ್ಫೋಟಗೊಂಡಿತ್ತು ಅನ್ನುವಂಥದ್ದು ಮತ್ತು ಅದಕ್ಕೆ
ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಮುಸ್ಲಿಂ ಸಮುದಾಯದ ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನನ್ನು ಫೈಲ್ ಮಾಡಿ ಕೊನೆ ಹಂತದಲ್ಲಿ ಅವರು ಹಿಂದಕ್ಕೆ ತಗೊಂಡ್ರು ಅನ್ನುವಂಥದ್ದು, ಕಣದಿಂದ ಹಿಂದೆ ಉಳಿದ್ರು ಅನ್ನುವಂಥದ್ದು, ಮತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಅನ್ನುವಂಥದ್ದು. ಬಟ್ ಕಾದು ನೋಡಬೇಕಾಗುತ್ತೆ, ಈ ಬಾರಿಯ ಮುಸ್ಲಿಂ ಮತದಾರರು ಏನಾದರೂ ಕಾಂಗ್ರೆಸ್ನ ವಿರೋಧವಾಗಿ ಏನಾದರೂ ಮತದಾನ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳಲ್ಲಿ ಕಾಣಸಿಗ್ತಾ ಹೋಗ್ತಾ ಇದೆ. ಬಟ್ ಅದು ಅತಿ ಹೆಚ್ಚು ಮುಸ್ಲಿಂ ಡಾಮಿನೇಟೆಡ್ ಓಟ್ಸ್ ಇರುವ ಕಾರಣ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲೊಂದು ರೀತಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಿತ್ತು, ಎಲ್ಲೊಂದು ರೀತಿ ಇದಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅನ್ನುವಂತಹ ಒಂದು ಭಿನ್ನಾಭಿಪ್ರಾಯ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂದಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಮುಸ್ಲಿಂ ಸಮುದಾಯದ ಮತಗಳು ಒಂದು ಕಡೆ ಕನ್ಸಾಲಿಡೇಟೆಡ್ ಆಗಿದೆಯಾ ಅನ್ನುವಂಥದ್ದು. ಸೊ ಏನಾದರೂ ಸ್ಪ್ಲಿಟ್ ಆಗಿ ಬಿ ಜೆ ಪಿಗೆ ಏನಾದರೂ ವರದಾನವಾಗುತ್ತೆ, ಈ ಮುಖಾಂತರ ಶ್ರೀನಿವಾಸ ದಾಸಕರಿಯಪ್ಪನವರು ಏನಾದರೂ ವಿನ್ನಿಂಗ್ ಚಾನ್ಸ್ ಇದೆಯಾ ಅಂತ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಅಲ್ಲಿ ಚುನಾವಣೆಯ ಇಂದಿನ ದಿನದ ಟ್ರೆಂಡಿಂಗ್ನ ಪ್ರಕಾರ ಎಲ್ಲ ಒಂದು ರೀತಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಅತಿ ದೊಡ್ಡ ಎಡ್ಜ್ ಇದೆ ಅಂತ ಹೇಳ್ತಾ ಇದ್ದರೆ, ಸೊ 63% ಸಮರ್ಥ್ ಶಾಮ್ನೂರ್ ಅವರು ಗೆಲ್ಲುವ ಅವಕಾಶ ಇದ್ದರೆ 37% ಶ್ರೀನಿವಾಸ್ ದಾಸಕರಿಯಪ್ಪನವ್ರಿಗೆ ಅವಕಾಶ ಇದೆ ಎನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಕೊನೆಯ ಮೂಮೆಂಟ್ ಸ್ವಿಂಗ್ ಯಾವ ರೀತಿಯಾಗಿದೆ, ಒಂದೇ ಕಡೆ ಕನ್ಸಾಲಿಡೇಟೆಡ್ ಆಗಿದೆಯಾ ಮತಗಳು ಅನ್ನುವಂಥದ್ದು ಅಷ್ಟೇ ಇರ್ತಕ್ಕಂಥ ಪ್ರಶ್ನೆ, ಕಾದು ನೋಡಬೇಕಾಗುತ್ತೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಯಾರು ವಿಜಯಶಾಲಿಯಾಗ್ತಾರೆ ಅನ್ನುವಂಥದ್ದು. ಬಟ್ ಪ್ರಸ್ತುತ ಈ ಒಂದು 2 ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಫಲಿತಾಂಶ ಅನ್ನುವಂಥದ್ದು ಎಲ್ಲ ಒಂದು ರೀತಿ ಸರ್ಕಾರದ ಮೇಲೆ ನೇರ ಪರಿಣಾಮ ಬೀರದೆ ಹೋದರೂ ಕೂಡ ಬಟ್ ಎಲ್ಲೋ ಒಂದು ರೀತಿ ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸ ಆಗುತ್ತೆ ಇನ್ ಕೇಸು ಸೋತ್ರೆ ಅನ್ನುವಂಥದ್ದಾಗುತ್ತೆ. ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟಾಗ 68% ಮತದಾನವಾಗಿದೆ ಅನ್ನುವಂಥದ್ದು. ಸೊ ಇದು ಕೂಡ ಅಷ್ಟು ಗುಡ್ ಅಂತ ನನಗೇನು ಅನಿಸಲ್ಲ ಸ್ನೇಹಿತರೆ, ಯಾಕಂದರೆ ಅಲ್ಲಿ ಅಲ್ಲಿ ಇತರ ರಾಜ್ಯಗಳಲ್ಲಾಗಿರ್ತಕ್ಕಂಥ ಮತದಾನ ನೋಡಿದಾಗ 80% ಮತದಾನವಾಗ್ತಾ ಇದೆ ಅನ್ನುವಂಥದ್ದು. ಬಟ್ ಇಲ್ಲೆಲ್ಲ ಒಂದು ರೀತಿ 68% ಮತದಾನ ಅನ್ನುವಂಥದ್ದು ತುಂಬ ಕಡಿಮೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಕಾದು ನೋಡಬೇಕಾಗುತ್ತೆ ಬಾಗಲಕೋಟೆಯ ಒಂದು ಫಲಿತಾಂಶದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ. ಸೊ ಕಾಂಗ್ರೆಸ್ಸಿಂದ ಉಮೇಶ್ ಮೇಟಿ ಅವರು ಸ್ಪರ್ಧೆಗೆ ಇಳಿದಿದ್ದರೆ, ಸೊ ಆಲ್ರೆಡಿ ಅಲ್ಲಿ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಚರಂತಿ ಮಠ ಅವರಿದ್ದರು. ಎಕ್ಸ್ಪೀರಿಯನ್ಸ್ ಆ್ಯಂಡ್ 2-3 ಸರಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯ ವಿರೋಧ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯ ಅಪೋಸಿಟ್ ಆಗಿ ಉಮೇಶ್ ಮೇಟಿ ಅವರು ಯಾವ ರೀತಿಯಾದಂಥ ಕಮಲ್ ಮಾಡ್ತಾರೆ, ಎಲ್ಲ ಒಂದು ರೀತಿ ಅನುಕಂಪದ ಅಲೆ ಅವ್ರಿಗೆ ಏನಾದರೂ ವರದಾನವಾಗುತ್ತಾ, ತಮ್ಮ ತಂದೆ ಮಾಡಿರ್ತಕ್ಕಂಥ ಕೆಲಸಗಳೇನಾದರೂ ಉಮೇಶ್ ಮೇಟಿ ಅವ್ರನ್ನ ಕೈ ಹಿಡಿಯುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಬಟ್ ಒಟ್ಟಾರೆಯಾಗಿ ಬಾಗಲಕೋಟೆಯ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಎಲ್ಲೊಂದು ರೀತಿ 50-50% ಅಂದರೆ ನೆಕ್ ಟು ನೆಕ್ ಫೈಟ್ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ, ಬಾಗಲಕೋಟೆಯಲ್ಲಿ ಬಿ ಜೆ ಪಿಯ ಕಮಲ ಅರಳುತ್ತಾ ಅಥವಾ ಕಾಂಗ್ರೆಸ್ಗೆ ಏನಾದರೂ ಈ ಬಾರಿ ಅವಕಾಶ ಇದೆಯಾ, ಅನುಕಂಪದ ಅಲೆಯ ಎದುರು ಬಿ ಜೆ ಪಿ ಕೊಚ್ಚಿ ಹೋಗುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಉಪಚುನಾವಣೆಯನ್ನು ಹೊರೆಗಚ್ಚಿದಾಗ ಎಲ್ಲೊಂದು ಅತಿ ಕಡಿಮೆ ಮತದಾನವಾಗಿದೆ. ಬಟ್ ಕಾದು ನೋಡಬೇಕಾಗುತ್ತೆ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಯಾರ ಪರವಾಗಿ ವರ್ಕೌಟ್ ಆಗಿದೆ ಅನ್ನುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರು ಗೆಲ್ತಾರಾ ಅಥವಾ ಚರಂತಿ ಮಠಕ್ಕೆ ಮತ್ತೊಮ್ಮೆ ಅವಕಾಶ ಇದೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮುಂದಿನ ದಿನಗಳಲ್ಲಿ ಮೇ 4ರಂದು ಫಲಿತಾಂಶ ಘೋಷಣೆ ಆಗುತ್ತೆ, ಅಂದು ನಾವು ತಿಳಿತಾ ಹೋಗ್ಬೋದು ಅಂತ ಹೇಳ್ತಾ. ಸೊ ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯನ್ನು ಒಂದು ಹೋರೆಗಚ್ಚಿ ನೋಡಿದಾಗ ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಅತಿ ಹೆಚ್ಚು ಮತದಾನ ಮಾಡುವ ಮುಖಾಂತರ ಜನರು ಒಂದು ಹಬ್ಬದ ರೀತಿ ಆಚರಣೆ ಮಾಡಿರ್ತಕ್ಕಂಥ ತುಂಬ ಖುಷಿ ಅನಿಸ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕೂಡ 90-95% ಮತದಾನವಾಗಲಿ, ಜನರು ಎಚ್ಚೆತ್ಕೊಳ್ಳಿ. ಪ್ರಶ್ನೆ ಮಾಡುವ ಹಕ್ಕಿದೆ ಅಂತಂದರೆ ಮತದಾನ ಮಾಡಬೇಕಾಗುತ್ತೆ. ಸೊ ಮತದಾನ ಮಾಡಿದಾಗ ಮಾತ್ರ ನಾವು ನಾಯಕರಿಗೆ ಪ್ರಶ್ನೆ ಕೇಳುವ ಅಧಿಕಾರ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಮತದಾನಗಳು ಎಲ್ಲ ಒಂದು ರೀತಿ ಸ್ಥಿರ ಸರ್ಕಾರಕ್ಕೆ ನಾಂದಿ ಆಗುತ್ತೆ, ಗಟ್ಟಿ ನಾಯಕತ್ವಕ್ಕೆ ನಾಂದಿ ಆಗುತ್ತೆ ಅನ್ನುವಂಥದ್ದಷ್ಟೇ ಅಭಿಪ್ರಾಯ ಅಂತ ಹೇಳ್ತಾ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ನನ್ನ ಒಂದು ಪ್ರಯತ್ನಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.